ಅದು ಕುಡಿಯೋ ನೀರು ತಿನ್ನೋ ಅನ್ನ ಮೂರನೇದು ಬಹಳ ಉತ್ತಮವಾದ್ದು. ಕಂಡರ ಬಗ್ಗೆ ಮಾತಾಡಿ ಕಂಡರ ಬನ್ನಿ ಬಗ್ಗೆ ನೋಡಿ ಟೈಮ್ ವೇಸ್ಟ್ ಮಾಡ್ತಿಲ್ಲ, ಅದು ಸಿಗಲ್ಲ ಮತ್ತೆ. ಈ ಮೂರನ್ನ ತತ್ವ ಅಳವಡಿಸ್ಕೊಳ್ಳಿ. ಹಾಸಿಗೆ ಇದ್ದಷ್ಟು ಕಾಚಾಚಿ ಕಂಡ ಮನೆ ಬಗ್ಗೆ ನೋಡೋದು ಬಿಡಿ. ಜೀವನ ಮುಂದ್ಬರೋದು ಇವಾಗಲೇ ಹೇಳತ್ರ. ಕಂಡ ಬಗ್ಗೆ ಮಾತಾಡೋದು ಬಿಟ್ಟು, ಸಾಲ ಮಾಡೋದು ಬಿಟ್ಟು, ಸಮಯ ವ್ಯರ್ಥ ಮಾಡೋಬಿಟ್ಟು ದುಡೀರಿ, ಆಗ ಮುಂದುವರಿಬಹುದು. ಅದಕ್ಕೆ ನಾನೇ ಸಾಕ್ಷಿ. ನಾನು ಆಟ ಓಡಿಸೋಕೆ ₹3 13 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡ್ಬೋದು, ಕಂಡರ ಬಗ್ಗೆ ನೋಡಬಾರ್ದು ಅಂತ. 3ನೇ ಡಿಗ್ರಿ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಚಾಚೋದು, ಸಾಧ್ಯವಾದ ಸಹಾಯ. ಅದೇ ಕಾರ್ಗಳು, 88 ಕಾರ್ಗಳು, ಓಮಿನಿ ಕಾರ್ಗಳು ನಮ್ಮ ಪಂಚರ್ ಆಗಲ್ಲ. ಲೈಟ್ ತಮ್ಮಂದಾರ ನಿಮ್ ಕೈ ಇದಾವ ಎಂಟಿ ಇನ್ನು ಮಿಸಸ್ ಅಂತಿಲ್ಲ. ಚಿಂತಾಮಣಿ ಯಾರು ಬಂದಿದ್ದು? ನೀವು ಯಾರು ಬಂದಿಲ್ಲ? ನಿಮ್ಮ ಮನೇಲಿ ಕರಿ ಎಲ್ಲರೂ ಇದ್ದಾರೆ. ಅಮ್ಮನಾ? ಅಮ್ಮ ತಂದೆ ತಾಯಿ. ಮಾತಾಡ್ತೀನಿ ಈಗ. ಚಿಂತಾಮಣಿ ಇದ್ದಾನೆ ಅಲ್ಲೇ, ಕಣ್ಣೇರಲ್ಲ ಅಂತ ಕಣ್ಣು ಬರ್ತೀನಿ ಅವನೇ. ಬನ್ನಿ ಅಯ್ಯೋ ಅಮ್ಮ ಬನ್ನಿ ಅಮ್ಮ, ಇದು ತೊಗೊಳ್ಳಿ. ಇನ್ನೊಂದು ಕೂಡ ಇವರ ಎಂತಿದಾರಂತೆ ಕೊಡಮ್ಮ ತಂಗಿ. ಹಾಂ ಈ ಕಿವಲ್ ಬಂದಿದ್ದ ದೊಡ್ಡದನ್ನ ಬಂದಿದ್ದ ಕೂಡ ಹೌದಾ? ಇವಾಗ ನಿಮ್ಗೆ ಪ್ರಸಾದ ಕೊಡ್ತೀನಿ ಅಂದ್ರೆ ಅಣ್ಣ ಭಾಳ ಸಂತೋಷ. ಲೈಟ್ ತಂದು ಕೊಟ್ಟಾರ ಒಬ್ಬರಿಗೆ ಅಲ್ಲ. ಇವತ್ತು ಯಾರ್ಯಾರು ಅಕ್ಕಿ ತಂದು ಕೊಟ್ಟಿದ್ದೀರಾ, ಇವತ್ತು ಯಾರ್ಯಾರು ಅಕ್ಕಿ ತಂದು ಕೊಟ್ಟಿದ್ದೀರಾ, ಯಾರ್ಯಾರು ಕಾಣಿಕೆ ಡಬ್ಬಳಗೆ ನಮ್ಮ ಹೊಟ್ಟೆ ತಂದು ದುಡ್ಡು ಹಾಕಿದ್ದೀರಾ, ಯಾರ್ಯಾರು ಸೀರೆ ತಂದು ಕೊಟ್ಟಿದ್ದೀರಾ ಪುಣ್ಯಾತ್ಮರ, ಯಾರ್ಯಾರು ತಾಯಿ ಸೇವೆ ಮಾಡಕ್ ಬಂದಿರಾ, ಯಾರು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಮಗೆ ಶೇರ್ ಮಾಡಿ ಮಾಡಿ ಈ ಜನ ಬರ್ಲಿಕ್ಕೆ ಕಾರಣ ಆಗಿ ಅನ್ನ ಕೊಡ್ತಿದ್ದೀರಾ, ಮತ್ತೆ ದೇಶ ಕಾಯ್ತಂತ ಪುಣ್ಯಾತ್ಮರಿಗೆ, ಯಾರು ಪಬ್ಲಿಕ್ ಸರ್ವೆಂಟ್, ಅದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ಪೊಲೀಸ್ ಒಂದೇ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಆಗಿರಲಿ, ಕಬ್ಬಣ ಕೆಚ್ಚಿ ಕಬ್ಬಣ ಅಲ್ಲಿ ಕಾಸಿ ಅವಿದ್ಯಾವಂತರು ಬಹಳ ಕಷ್ಟಪಡ್ತಾರೆ. ಎಂತೆಂಥರು ಇದ್ದೀರಾ ಪಬ್ಲಿಕ್ ಸರ್ವ್ ಮಾಡೋ ಅಂತಕ್ಕಂಥ ಎಲ್ಲರೂ ಸೇರಿಸುವಂತ ಜೋರಾಗಿ ಒಂದ್ಸರಿ. ಉದಾಹರಣೆಗೆ ಮೆಹಬೂಬ್ ಅಂತ ನನ್ನ ಫೋಟೋ ಹಾಕಿದ್ದು ಫಸ್ಟ್ ಜನಕ್ಕೆ. ಶಿವಣ್ಣ ಅಂತ ಕರ್ನೂಲಿಂದ ಆಂಧ್ರ ಗೌತಮ್. ಇನ್ನ ರಫೀಕ್ ಅಂತ ಒಬ್ಬ ತರೀಕೆರೆ ಇದ್ದಾನೆ, ನಂಗೆ ಗೊತ್ತಿರಲ್ಲ, ಐಡಿಯಾ ಎಲ್ಲ. ಅವ್ರು ಕೈಕಾಲು ತಿಕ್ತಾರೆ. ನಾನು ಅವ್ರಿಗೆ ಸ್ವಲ್ಪ ಹಳೆ ದೋಸ್ತ, ನನ್ನ ತಮ್ಮ ನಮ್ಮ ಒಂಥರ. ಮೊನ್ನೆ ಏನ್ಕೋ ಹೋಯ್ತೀವಿ ಒಂದು ಸುಮಾರು ಹಿಂದೆ, ಒಂದು 2 ವರ್ಷದಿಂದ ಪರಿಚಯ ಆದ. ಮತ್ತೆ ಅವನನ್ನ ಒಂದು ಪ್ಲಾನ್ ಮಾಡ್ಕೊಂಡು ಏನ್ ಗೊತ್ತಾ, ಯಾವುದೇ ಊರಿಗೆ ಒಳ್ಳೆ ರಸ್ತೆನಲ್ಲಿ ಕೈಕಾಲಿಗೆ ಮಲಗಿದ್ರೆ ಬೆಟ್ಟು ಹಚ್ಬೇಕು, ಕೈ ಜೋಡಿಸ್ತೀರ ಅಂತ ನನ್ನೇ ಕೇಳ್ಬಿಟ್ಟ ಅವನು. ಅವನ್ ನಂದು ಆ ಕೆಲಸ ಎಲ್ಲರೂ ಹೊರಟ್ರೆ ಅದೇ ಕಾರಣ. ಅದೇ ಕಾರಣ ನಾನೇ ಡ್ರೈವರ್, ನಾನೇ ಕಂಡಕ್ಟ್ರು, ನೋಡಿರ್ತೀನಿ ನಾನೇ ಓಡಿಸ್ತಾ ಇರ್ತೀನಿ ಗಾಡಿ. ಯಾಕಂದ್ರೆ ನಂಗೆ ಇನ್ನು ಡ್ರೈವರ್ ಸಿಕ್ಕಿಲ್ಲ. ಹಂಗಾಗಿ ಆಮೇಲೆ ಸಾಧ್ಯವಾದಷ್ಟು ನಿಮ್ಗೊಂದು ರಿಕ್ವೆಸ್ಟ್, ಗಂಡು ಬಿಟ್ಟರೆ ಎಂಟು ಬಿಟ್ಟರೆ ಮಕ್ಕಳಿಗಿದಾವೆ ಮಕ್ಕಳಾಗಿಲ್ಲ ಅಂತಕ್ಕಂಥ ಬಗ್ಗೆ ಕಂಡರ ಬಗ್ಗೆ ಮಾತಾಡೋದು ಒಂದು ನಿಲ್ಲಿಸ್ಬಿಡಿ ನೀವು. ಅವ್ರಿಗೆ ತುಂಬಾ ಕಷ್ಟ ಇರ್ತವೆ, ನೋವುಗಳು ಇರ್ತವೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ, ನಿಮ್ಮನೆ ಬಗ್ಗೆ ಯೋಚನೆ ಮಾಡಿ ಅಂತ ನನ್ನೇ ಒಂದು ಮನವಿ. ನಾವು ಕಂಡರ ಬಗ್ಗೆ ಮಾತಾಡ್ತಿದ್ರೆ ಯಾರು ಕಂಡರ ಬಗ್ಗೆ ಮಾತಾಡ್ತೀರಿ, ಅವ್ರ ಮನೆ ಇನ್ನೊಬ್ರು ಯಾರೋ ಬಂದು ಹೊಸ್ತು ಬರ್ತಾರೆ ಅಂತ ನನ್ನ ಅರ್ಥ. ಅದು ಅರ್ಥ ಹೆಂಗ್ ಗೊತ್ತಾ, ಅವ್ರ ಮನೆಯವ್ರು ನೋಡ್ಕೊಳಕ್ ಆಗಿಲ್ಲ ಅಂತ. ಇದೊಂದು ನಿಮಗೆ